ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ದಿವಸ ನಾನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ದ ಇನ್ನುಳಿದ ಪಾಠದ ಭಾಗವನ್ನು ತಮ್ಮ ಮುಂದೆ ಕನ್ನಡಕ್ಕೆ ಅನುವಾದ ಮಾಡಲು ಇಚ್ಛಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಈ ಪಾಠ ಇಷ್ಟ ಆದಲ್ಲಿ ಲೈಕ್ಗಳನ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ಗಳನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ಗಳನ್ನು ಮಾಡ್ಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ಗಳನ್ನು ಮಾಡ್ಕೊಳ್ಳಿ. ಮತ್ತು ತಮ್ಮ ಸ್ನೇಹಿತರಿಗೂ ಹೇಳಿ, ಆದಷ್ಟು ಜನರು ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ ಅಂತಕ್ಕಂಥದ್ದು ನನ್ನ ಆಶಾಭಾವನೆ. ಮತ್ತು ಇನ್ನಷ್ಟು ಗ್ರಾಮರ್ಸ್ ಕ್ಲಾಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನಾನು ಓಲ್ಡ್ ಕ್ವಶನ್ ಪೇಪರನ್ನು ಸಾಧ್ಯವಾದಷ್ಟು ತಮ್ಮ ಜೊತೆ ಚರ್ಚಿಸಬೇಕು ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾನು ನೇರವಾಗಿ ಈಗ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದ ಎರಡನೇ ಅಂದರೆ 5ನೇ ಪ್ಯಾರಾಗ್ರಾಫಿಗೆ ಹೋಗ್ತೀನಿ. ಎರಡನೇ ಭಾಗವಾಗಿ ಇದನ್ನು ಮಾಡ್ತಾಯಿದ್ದೀನಿ. ಅದು ವಿದ್ಯಾರ್ಥಿಗಳ ಸಮಯವನ್ನು ವ್ಯರ್ಥ ಮಾಡೋಣ ಬೇಡ. ನೇರವಾಗಿ ನಾನು 5th ಪ್ಯಾರಾಗ್ರಾಫಿಗೆ ಹೋಗ್ತೀನಿ. ಮೊದಲನೇ ಪ್ಯಾರಾಗ್ರಾಫ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 1ರಿಂದ 4 ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಂತರ ಇದನ್ನು ನೋಡಿದ್ದೆ ಆದಲ್ಲಿ ತಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ವಿಚಾರ. 5th ಪ್ಯಾರಾಗ್ರಾಫನ್ನು ನಾನು ಮೊದಲಿಗೆ ಓದ್ತೇನೆ, ನಂತರ ಅದರ ಬಗ್ಗೆ ಕನ್ನಡಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಸಾಗ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, 5th ಪ್ಯಾರಾಗ್ರಾಫ್ನ ಓದ್ತಾ ಇದ್ದೀನಿ. At that time, every man, woman and child on the earth lived under the threat of annihilation by nuclear weapon. Each superpower had more than enough nuclear bombs to destroy the other in the first strike. But in the 20 minutes it took for the rockets to reach their targets, the other side had plenty of time to launch retaliation strikes, ensuring the destruction of their enemies only a few minutes later. This threat of mutually assured destruction, with ominous acronym MAD, was for some years the only thin thread protecting all of us from the common fatal fate. Continuing nuclear tests meant development of even stronger bombs, introducing even more imbalance into the global nuclear standoff. The three nuclear powers were willing to come to an agreement, putting a ban on the nuclear weapon test, and hence the technical experts were summoned to solve the problem that arose. At that time, every man, woman and child on the earth lived under the threat of annihilation by nuclear weapon. ವಿದ್ಯಾರ್ಥಿಗಳೇ, ಎಟ್ ದ ಟೈಮ್ ಅಂದರೆ ಆ ಸಮಯದೊಳಗೆ ಏನಾಗಿತ್ತು ಅಂದರೆ, ಎವ್ರಿ ಮ್ಯಾನ್ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಪುರುಷ, ವುಮನ್ ಸ್ತ್ರೀ ಆ್ಯಂಡ್ ಚೈಲ್ಡ್ ಮಗು, ಆನ್ ದಿ ಅರ್ತ್ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಸ್ತ್ರೀ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಅನ್ನಿಹಿಲೇಷನ್. ಅನ್ನಿಹಿಲೇಷನ್ ಅಂದರೆ ವಿನಾಶ, ಅಂದರೆ ಡಿಸ್ಟ್ರಕ್ಷನ್ ಅಂತಕ್ಕಂಥ ಅರ್ಥ ಬರುತ್ತೆ. ಅನ್ನಿಹಿಲೇಷನ್ ಅಂದರೆ ವಿನಾಶ ಬೈ ನ್ಯೂಕ್ಲಿಯರ್ ವೆಪನ್. ಅವರು ಥ್ರೆಟ್ನಲ್ಲಿ ಬದುಕ್ತಾಯಿದ್ರು. ಥ್ರೆಟ್ ಅಂದರೆ ಭಯ ಅಂತಕ್ಕಂಥ ಅರ್ಥ ಬರುತ್ತೆ. ಅರ್ತ್ ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮ್ಯಾನ್, ವುಮನ್ ಆ್ಯಂಡ್ ಚೈಲ್ಡ್ ಲಿವ್ಡ್ ಅಂಡರ್ ಬದುಕ್ತದ ಇದ್ದರು. ಎದ್ರ ಕೆಳಗಡೆ ಅಂದರೆ ಅಂಡರ್ ದ ಥ್ರೆಟ್ ಆಫ್ ಅನ್ನಿಹಿಲೇಷನ್ ಬೈ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ ವೆಪನ್ ಥ್ರೆಟ್ನಿಂದ ಅದು ಎದರದ್ದು ಭಯ ಅಂದರೆ ವಿನಾಶದ ಭಯದಲ್ಲೂ ಬದುಕ್ತಾಯಿದ್ರು. ಅವರೆಲ್ಲ ವಿನಾಶಕ್ಕಾಗಿ ಅಂಜಿದ್ರು. ಎದರಿಂದ ಅಂದರೆ ನ್ಯೂಕ್ಲಿಯರ್ ವೆಪನ್ ಅಂದರೆ ನಾವು ತಿಳ್ಕೋಬೇಕು, ಅಣುವಸ್ತ್ರಗಳು. ನ್ಯೂಕ್ಲಿಯರ್ ಅಂದರೆ ಇಲ್ಲಿ ವೆಪನ್ ಅಂದರೆ ಅಸ್ತ್ರಗಳು, ಅಣುವಸ್ತ್ರಗಳ ಒಂದು ಭಯದೊಳಗೆ ಬದುಕ್ತಾಯಿದ್ರು. ಅದು ಗೊತ್ತಿರಬೇಕು ತಮಗೆ, ನ್ಯೂಕ್ಲಿಯರ್ ವೆಪನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಚ್ ಸೂಪರ್ ಪವರ್, ಪ್ರತಿಯೊಬ್ಬ ಸೂಪರ್ ಪವರ್ ಆಗಿರ್ತಕ್ಕಂಥ ರಾಷ್ಟ್ರಗಳು, ಹೆಚ್ಚೆಚ್ಚು ನ್ಯೂಕ್ಲಿಯರ್ನ ಸಂಗ್ರಹಿಸಿಟ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು, ಹ್ಯಾಡ್ ಮೋರ್ ದ್ಯಾನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ದ ಅದರ್ ಇನ್ ಫಸ್ಟ್ ಸ್ಟ್ರೈಕ್. ಪ್ರತಿಯೊಂದು ರಾಷ್ಟ್ರಗಳು ತುದಿಗಾಲ ಮೇಲೆ ಇದ್ದು, ಯಾವ ಸೂಪರ್ ಪವರ್ ಆಗಿರ್ತಕ್ಕಂಥ ರಾಷ್ಟ್ರಗಳು ಹೇಳಿದ್ದೆ ಹಿಂದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಆಮೇಲೆ ರಷ್ಯಾ, ಸೋವಿಯತ್ ರಷ್ಯಾ, ಆ್ಯಂಡ್ ಒನ್ ಮೋರ್ ನೇಷನ್ ಈಸ್ ಇಂಗ್ಲೆಂಡ್. ಈ 3 ರಾಷ್ಟ್ರಗಳು ಆ್ಯಕ್ಚುಲಿ ಇವು 3 ಏನಾಗಿದೆ ಅಂದರೆ, ಇವು ನ್ಯೂಕ್ಲಿಯರ್ ಪವರನ್ನು ಸಾಕಷ್ಟು ಸಂಗ್ರಹಿಸಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು. ಯಾರು ಫಸ್ಟ್ ದಾಳಿ ಮಾಡಬೇಕು ಅನ್ನೋದಕ್ಕಾಗಿ ಕಾಯ್ಕೊಂಡು ಕೂತಿದ್ರು ಅವರು. ದಾಳಿ ಮಾಡಿದ ತಕ್ಷಣ ಅವ್ರ ನಾಶ ಫಿಕ್ಸ್, ಕಟ್ಟಿಟ್ಟ ಬುತ್ತಿ, ಅದರಲ್ಲಿ 2 ಮಾತಿಲ್ಲ. ಏನು ಹೇಳ್ತಾರೆ ಇಲ್ಲಿ ಅಂದರೆ,
ಈಚ್ ಸೂಪರ್ ಪವರ್, ಪ್ರತಿಯೊಂದು ಶಕ್ತಿಶಾಲಿ ರಾಷ್ಟ್ರಗಳಿದ್ದು ಅಲ್ಲ, 3 ರಾಷ್ಟ್ರಗಳು ಹೇಳಿದೆಲ್ಲ, ಹ್ಯಾಡ್ ಮೋರ್ ದೆನ್ ಇನಫ್ ನ್ಯೂಕ್ಲಿಯರ್ ಬಾಂಬ್, ಸಾಕಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿದ್ದು ಅವ್ರ ಹತ್ರ, ಅಣು ಬಾಂಬ್ಗಳಿದ್ದು, ಟು ಡಿಸ್ಟ್ರಾಯ್, ನಾಶ ಮಾಡ್ಲಿಕ್ಕೆ, ದ ಅದರ್ ಇನ್ ದ ಫಸ್ಟ್ ಸ್ಟ್ರೈಕ್, ಮೊದಲನೇ ಹೊಡೆತದಲ್ಲಿ ಮುಂದಿನ ರಾಷ್ಟ್ರವನ್ನು ಧೂಳಿಪಟ ಮಾಡಲಿಕ್ಕೆ ರೆಡಿ ಇದ್ದು, ಅಷ್ಟು ಸಾಕಷ್ಟು ಬಾಂಬ್ಗಳನ್ನು ಅವರು ರೆಡಿ ಇಟ್ಕೊಂಡು ಕೂತಿದ್ರು ಅಂತಕ್ಕಂಥದ್ದು. ಬಟ್ ಇನ್ ದ 20 minutes ಇಟ್ ಟುಕ್ ಫಾರ್ ದಿ ರಾಕೆಟ್ಸ್ ಟು ರೀಚ್ ದೇರ್ ಟಾರ್ಗೆಟ್ಸ್, ಆದರೆ 20 ನಿಮಿಷಗಳು ಸಾಕು ರಾಕೆಟ್ಗಳು ಆ ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ 20 ನಿಮಿಷಗಳು ಸಾಕಾಗಿತ್ತು. ಅಂದರೆ ಯಾವುದಾದ್ರೂ ದೇಶದ ಮೇಲೆ ದಾಳಿ ಮಾಡಬೇಕಾದ್ರೆ 20 ನಿಮಿಷ ಸಾಕಾಗಿತ್ತು. ಮುಂದಿನ ದೇಶವನ್ನು ನಾಶ ಮಾಡ್ಲಿಕ್ಕೆ, ಫಸ್ಟ್ ಸ್ಟ್ರೈಕ್ನೊಳಗೆ ಹಾನಿಗೊಳಿಸಕ್ಕೆ 20 ನಿಮಿಷ ಸಾಕಾಗಿತ್ತು ಅವರು ಟಾರ್ಗೆಟನ್ನು ರೀಚ್ ಮಾಡ್ಲಿಕ್ಕೆ ಮತ್ತು ರಾಕೆಟ್ಗಳನ್ನು ಉಡಾವಣೆ ಮಾಡ್ಲಿಕ್ಕೆ. ದ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಲಾಂಚ್ ರಿಟಾಲಿಯೇಷನ್ ಸ್ಟ್ರೈಕ್ಸ್. ಬಟ್ ಅದರ್ ಸೈಡ್ ಅಂದರೆ ಇನ್ನೊಂದು ಬದಿಯಲ್ಲಿ, ಮತ್ತೊಂದು ಕಡೆಯಲ್ಲಿ, ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್, ಅವರಿಗೂ ಸಾಕಷ್ಟು ಸಮಯ ಇತ್ತು. ಎದಕ್ಕಾಗಿ? ಟು ಲಾಂಚ್, ಹಾರಿ ಬಿಡೋಕ್ಕೆ, ಉಡಾವಣೆ ಮಾಡಲಿಕ್ಕೆ. ರಿಟಾಲಿಯೇಷನ್ಸ್ ಅಂದರೆ ರಿಟಾಲಿಯೇಷನ್ ಸ್ಟ್ರೈಕ್ಸ್ ಅಂದರೆ ಮರಳಿ ಹೊಡೆತ ಕೊಡೋಕೆ, ಮರಳಿ ಬಾಂಬ್ಗಳನ್ನು ಹಾಕೋಕೆ. ಎನ್ಸೂರಿಂಗ್ ದ ಡಿಸ್ಟ್ರಕ್ಷನ್ ಆಫ್ ದೇರ್ ಎನಿಮೀಸ್, ಅವರ ಎನಿಮಿಯ ಒಂದು ಡಿಸ್ಟ್ರಕ್ಷನ್ನ, ವಿನಾಶವನ್ನು ಖಚಿತಪಡಿಸೋಕ್ಕೆ ಅವರಿಗೆ ಸಾಕಷ್ಟು ಸಮಯ ಇತ್ತು. ಅಂದರೆ ಅವರ ರಾಕೆಟ್ಗಳು 20 ನಿಮಿಷಕ್ಕೆ ಬಂದು ಮುಟ್ಟಿದ್ರೆ ಆ 20 ನಿಮಿಷ ಒಳಗಡೆ ಇವರು ತಮ್ಮ ಸ್ಟ್ರೈಕನ್ನು ಆರಂಭಿಸ್ಬೋದಾಗಿತ್ತು, ರಿಟಾಲಿಯೇಷನನ್ನು ಕೊಡ್ಬೋದಾಗಿತ್ತು, ಮರಳಿ ಪ್ರತಿದಾಳಿಯನ್ನು ಮಾಡ್ಬೋದಾಗಿತ್ತು. ರಿಟಾಲಿಯೇಷನ್ ಮೀನ್ಸ್ ಪ್ರತಿದಾಳಿಯನ್ನು ಮಾಡ್ಬೋದಾಗಿತ್ತು, ಖಚಿತಪಡಿಸಿಕೊಳ್ಬೋದಾಗಿತ್ತು. ನಮ್ಮ ಮೇಲೆ ಯಾರಾದರೂ ಅಣುಬಾಂಬನ್ನು ಹಾಕಿದ್ದೆ ಆದರೆ ನಾವು ಅವ್ರ ಮೇಲೆ ಮರಳಿ ಕ್ಷಣಾರ್ಧದೊಳಗೆ ರಿಟಾಲಿಯೇಷನನ್ನು, ಪ್ರತಿದಾಳಿಯನ್ನು ಮಾಡ್ಬೋದಾಗಿತ್ತು, ಮುಂದಿರ್ತಕ್ಕಂಥ ಎನಿಮಿ ರಾಷ್ಟ್ರಗಳನ್ನು ನಾಶ ಮಾಡೋಕ್ಕೆ. ಅಂದರೆ ಎರಡೂ ಬದಿಯಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಏನಬೋದು ಅಂದರೆ ವೆಪನ್ಗಳು ಸಿದ್ಧವಾಗಿದ್ದವು. ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಭಾಳ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ ಅದಾಗಿತ್ತು. ಮುಂದೆ ಡಿಸ್ಟ್ರಕ್ಷನ್ ಆಫ್ ದೇರ್ ಎನಿಮೀಸ್ ಓನ್ಲಿ ಎ ಫ್ಯೂ ಮಿನಿಟ್ಸ್ ಲೇಟರ್, ಒಂದು ಕೆಲವು ನಿಮಿಷಗಳ ನಂತರ ಇವರು ಪ್ರತಿದಾಳಿಯನ್ನು ಮಾಡಬಲ್ಲವರಾಗಿದ್ದರು ಅಂತಕ್ಕಂಥ ಅರ್ಥ ಬರುತ್ತೆ. ದಿಸ್ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ವಿತ್ ominous acronym MAD was for some years the only thin thread protecting all of us from the common fatal fate. ಇಲ್ಲಿ ಏನಾಗಿತ್ತು ಅಂದರೆ ದಿಸ್ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಭಾಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಭಯ. ಥ್ರೆಟ್ ಎದುರಿದ್ರೆ ಇದು ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಪರಸ್ಪರ ಖಚಿತಪಡಿಸಿಕೊಂಡ ವಿನಾಶ ಅಂತಕ್ಕಂಥ ಅರ್ಥ ಬರುತ್ತೆ. ಇದನ್ನೇ ಅವರು ಒಮಿನಸ್ ಎಕ್ರಾನಿಮ್ ಅಂತ ಕೊಟ್ಟರು. ಒಮಿನಸ್ ಅಂದರೆ ಏನಬೋದು ಅಂದ್ರೆ, ಒಮಿನಸ್ ಅಂದರೆ ಇಲ್ಲಿ ಆ್ಯಕ್ಚುಲಿ ಇದು ಏನಬೋದು, ಕೆಟ್ಟ ಅಂತಕ್ಕಂಥ ಅರ್ಥ ಬರುತ್ತೆ. ಕೆಟ್ಟ, ಅವಗುಣ ಅನ್ಬೋದೇನೋ, ಕೆಟ್ಟ ಅಂತಕ್ಕಂಥ ಅರ್ಥ ಬರುತ್ತೆ. ಕೆಟ್ಟದಾಗಿರ್ತಕ್ಕಂಥ ಒಂದು ಎಕ್ರಾನಿಮ್ ಇತ್ತು, ಏನಂದ್ರೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತಕ್ಕಂಥದ್ದು. ಅದನ್ನೇ ಎಕ್ರಾನಿಮ್ ಮಾಡಿದರು. ಎಕ್ರಾನಿಮ್ ಸಂಕ್ಷಿಪ್ತ ರೂಪ ಮ್ಯಾಡ್ ಮಾಡಿದರು. ಅದೇನು ಮಾಡಿತ್ತು ಅಂದರೆ ಅದು ಕೆಲವು ದಿನಗಳವರೆಗೂ, ಫಾರ್ ಸಮ್ ಇಯರ್ಸ್, ಕೆಲವಾರು ವರ್ಷಗಳವರೆಗೂ, ದ ಓನ್ಲಿ ಥಿನ್ ಥ್ರೆಡ್, ತೆಳುವಾದ ದಾರ, ಪ್ರೊಟೆಕ್ಟ್ ಮಾಡಿತ್ತು, ಆಲ್ ಆಫ್ ಅಸ್ ಫ್ರಮ್ ಕಾಮನ್ ಫೇಟಲ್ ಫೇಟ್, ಎಲ್ಲರನ್ನೂ ದುರಂತದಿಂದ ಕಾಪಾಡಿತ್ತು, ದುರಂತದ ಹಣೆ ಬರೋದಿಂದ ಕಾಪಾಡಿತ್ತು. ಯಾವುದಂದರೆ ಮ್ಯಾಡ್ ಅಂತಕ್ಕಂಥ ಒಂದು ವರ್ಡ್, ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಏನು ಎಕ್ರಾನಿಮ್ ಅದಲ್ಲ ಮ್ಯಾಡ್, ಅದರ ಫುಲ್ ಫಾರ್ಮ್ ಏನಂದರೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಇದು ನಮ್ಮನ್ನೆಲ್ಲರನ್ನ ಕಾಪಾಡಿತ್ತು. ಅಂದರೆ ನಾವು ಏನಾದರೂ ದಾಳಿ ಮಾಡೀವಿ ಅಂದರೆ ಆ ಕಡೆಯಿಂದ ಪ್ರತಿದಾಳಿ ಆಗುತ್ತೆ ಅಂತಕ್ಕಂಥದ್ದು, ಪರಸ್ಪರ ಖಚಿತಪಡಿಸಿಕೊಂಡಿರ್ತಕ್ಕಂಥ ವಿನಾಶ ಅದೇನದಲ್ಲ, ಅದು ಮಾತ್ರ ಇಡೀ ದೇಶವನ್ನು, ಇಡೀ ಜಗತ್ತನ್ನು ಕಾಪಾಡಿತ್ತು, ದುರಂತದಿಂದ ಕಾಪಾಡಿತ್ತು, ದುರಂತದ ಹಣೆ ಬರೋದಿಂದ ಕಾಪಾಡಿತ್ತು ಅಂತಕ್ಕಂಥ ಅರ್ಥ ಬರುತ್ತೆ. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಮೆಂಟ್, ಕಂಟಿನ್ಯೂ ಆಗಿರ್ತಕ್ಕಂಥ ಮುಂದುವರಿದ ನ್ಯೂಕ್ಲಿಯರ್ ಟೆಸ್ಟ್ಗಳು ಅರ್ಥ ಕೊಡ್ತವೆ. ಏನಂದರೆ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್, ಮತ್ತೆ ನಾವು ಬಾಂಬ್ಗಳನ್ನು ಚೆಕ್ ಮಾಡ್ತಾಯಿದ್ದೀವಿ, ಮತ್ತೆ ಅದನ್ನು ನಾವು ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತಾಯಿದ್ದೀವಿ ಅಂದರೆ ಅರ್ಥ ಏನಂದರೆ ಒಂದು ದೇಶ ಇನ್ನಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಬಾಂಬ್ಗಳನ್ನು ಕಂಡು ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅಂತಕ್ಕಂಥ ಅರ್ಥ ಬರುತ್ತೆ. ಇಂಟ್ರೊಡ್ಯೂಸಿಂಗ್, ಪರಿಚಯಿಸುತ್ತಾ, ಈವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ಟು ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡಪ್. ಏನು ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡಪ್ ಏನದಲ್ಲ, ಜಾಗತಿಕ ಅಣು ನಿಲುವು ಏನದಲ್ಲ, ಅದು ಇಂಬ್ಯಾಲೆನ್ಸ್ ಮಾಡ್ತಾಯಿತ್ತು. ಜಾಗತಿಕ ಅಣುವಿನ ಒಂದು ನಿಲುಗಡೆಯನ್ನು ಅದು ಇಂಬ್ಯಾಲೆನ್ಸ್ ಮಾಡ್ತಾಯಿತ್ತು. ಏನರ್ಥ ಅಂದರೆ ಇದು ಭಾಳಷ್ಟು ಏನನ್ನು ಪರಿಚಯ ಮಾಡ್ತಾಯಿತ್ತು, ನ್ಯೂಕ್ಲಿಯರ್ ಟೆಸ್ಟ್ಗಳು ಮಾಡೋದು ಏನನ್ನು ಪರಿಚಯ ಮಾಡಿಕೊಡ್ತೀವಿ ಅಂದರೆ ಜಾಗತಿಕ
ಜಗತ್ತಿಗೆ ಒಂದು ಥ್ರೆಟನ್ನು ಕೊಡ್ತಾ ಇತ್ತು, ಭಯವನ್ನು ಹಾಕ್ತಾ ಇತ್ತು. ಆ ಒಂದು ಸ್ಟ್ಯಾಂಡಪ್ ಏನಿತ್ತಲ್ಲ, ನಿಲುವಿತ್ತಲ್ಲ, ಆ ನಿಲುವನ್ನೇ ಇದು ಅಲ್ಲಾಡಿಸ್ತಾ ಇತ್ತು, ಇಂಬ್ಯಾಲೆನ್ಸ್ ಮಾಡ್ತಾ ಇತ್ತು, ಭಯ ಬೀಳುವಂಥ ವಾತಾವರಣ ಅದಾಗಿತ್ತು ಅಂತಕ್ಕಂಥ ಅರ್ಥ ಬರುತ್ತೆ. ದ 3 ನ್ಯೂಕ್ಲಿಯರ್ ಪವರ್ಸ್ ವೇರ್ ವಿಲ್ಲಿಂಗ್ ಟು ಕಮ್ ಟು ಆ್ಯನ್ ಅಗ್ರಿಮೆಂಟ್. ಈ 3 ರಾಷ್ಟ್ರಗಳೇನಿದ್ವಲ್ಲ ನ್ಯೂಕ್ಲಿಯರ್ ಪವರ್ಸ್, ಅವು 3 ವಿಲ್ಲಿಂಗ್ ಅವ್ರು ಇಷ್ಟಪಟ್ಟಿದ್ದು, ಅವರು ಇಷ್ಟಪಟ್ಕೊಂಡಿದ್ರು ಏನಂದರೆ ಟು ಕಮ್ ಟು ಆ್ಯನ್ ಅಗ್ರಿಮೆಂಟ್, ಒಂದು ಅಗ್ರಿಮೆಂಟಿಗೆ ಬರೋಣ ಅಂತಕ್ಕಂಥದ್ದು ಅವರ ಆಶಯವಾಗಿತ್ತು ಅಂತಕ್ಕಂಥದ್ದು. ಮುಂದೆ ಪುಟಿಂಗ್ ಅ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಮತ್ತು ಏನು ಮಾಡಿದ್ರು, ಏನದು ಅದರದ್ದು ಒಪ್ಪಂದ ಅಂದರೆ ಪುಟಿಂಗ್ ಅ ಬ್ಯಾನ್, ಒಂದು ಇಡುವುದು, ಏನು ಬ್ಯಾನ್ ಅಂದರೆ ನಿಷೇಧ ಮಾಡುವುದು, ಆ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ಗಳು ಮಾಡೋರ ಮೇಲೆ ನಿಷೇಧ ಹೇರಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡಿರ್ತಕ್ಕಂಥವು ಯಾವುವು 3 ಸೂಪರ್ ಪವರ್ ನೇಷನ್ಸ್. ಯಾವ್ಯಾವತ್ತು ಹೇಳಿದ್ದೀನಿ ಆಲ್ರೆಡಿ. ಒಂದು ರಷ್ಯಾ, ಅಂದರ್ ಒನ್ ಈಸ್ ಅಮೇರಿಕಾ ಆ್ಯಂಡ್ ಲಾಸ್ಟ್ ಒನ್ ಈಸ್ ಇಂಗ್ಲೆಂಡ್. ಈ 3 ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಬರೋಣ ಅಂತಕ್ಕಂಥದ್ದು. ಅಂದರೆ ಇವರೆಲ್ಲರೂ ಭಯದ ನೆರಳಿನೊಳಗೆ ಬದುಕ್ತಾ ಇದ್ದರು. ಯಾರಿಂದ ನಮ್ಮ ಮೇಲೆ ದಾಳಿ ಆಗುತ್ತೋ, ನಮ್ಮ ಮೇಲೆ ನಾವು ರಿಟಾಲಿಯೇಷನ್ ಯಾರಿಗೆ ಮಾಡಬೇಕು ಅಂತಕ್ಕಂಥ ಒಂದು ಭಯದ ವಾತಾವರಣದೊಳಗೆ, ಭಯದ ನೆರಳಿನೊಳಗೆ ಬದುಕ್ತಾ ಇರ್ತಕ್ಕಂಥ ಸನ್ನಿವೇಶ ಇದಾಗಿತ್ತು. ಅದಕ್ಕೆ ದೇ ಆರ್ ಆಲ್ ದೀಸ್ 3 ನ್ಯೂಕ್ಲಿಯರ್ ಪವರ್ ವೆಪನ್ ಏನು ನ್ಯೂಕ್ಲಿಯರ್ ಪವರ್ಸ್ ಏನು ಅದಾವಲ್ಲ, ನ್ಯೂಕ್ಲಿಯರ್ ಪವರ್ ನೇಷನ್ಸ್ ಏನದಾವಲ್ಲ, ಇವುಗಳು ಒಂದು ಒಪ್ಪಂದಕ್ಕೆ ಬರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದು. ಆ್ಯಂಡ್ ಹೆನ್ಸ್ ಆದ್ದರಿಂದ ಏನು ಮಾಡಿದ್ದು, ಈ ಕಾರಣದಿಂದ ಏನು ಮಾಡಿದ್ದು, ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೇರ್ ಸಮನ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್ ದ್ಯಾಟ್ ಅರೋಸ್. ಈ ಸಮಸ್ಯೆ ಏನು ಎದ್ದದಲ್ಲ, ಅರೋಸ್ ಅರಿಸನ್ ಅದು ಬರುತ್ತೆ. ಈ ಪ್ರಾಬ್ಲಮ್ ಏನದು ಅಲ್ಲಿ ತಲೆ ಎತ್ತದಲ್ಲ, ಅದನ್ನು ಸಾಲ್ವ್ ಮಾಡೋ ಸಲುವಾಗಿ ಅಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ಕರೆಯಲಾಗಿತ್ತು. ಎಲ್ಲಿ? ಜಿನೇವಾ. ನೆನಪಿರಲಿ, ಪ್ಯಾಲೇಸ್ ಆಫ್ ಜಿನೇವಾ ಅಂತ ಹಿಂದೆ ಬಂದಿದೆ. ಹಿಂದಿನ ಪಾಠವನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೋತೀನಿ. ಮೊದಲನೇ ಪಾರ್ಟನ್ನು ನೋಡಿ ಈ ಪಾರ್ಟನ್ನು ನೋಡ್ತಾವೆ. ನಾನು 6th ಪ್ಯಾರಾಗ್ರಾಫನ್ನು ನೋಡ್ತೀನಿ. ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ದ ಫಾಲೋವಿಂಗ್. ಸಪೋಸ್ ದ್ಯಾಟ್ ಇದ್ದಿರಬಹುದು, ದ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ನ್ಯೂ ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ಒನ್ ಆಫ್ ದಿ participant had violated this agreement and secretly made an underground nuclear explosion. The problem is how can the other powers detect the violation. ಏನೈತೆ 6th ಪ್ಯಾರಾಗ್ರಾಫ್ ನೋಡಿ. ಇನ್ ಫಾರ್ಮಲ್ ಟರ್ಮ್ಸ್, ಸಾಮಾನ್ಯ ಶಬ್ದಗಳಲ್ಲಿ ಹೇಳಬೇಕಂದ್ರೆ, ಅರ್ಥೈಸಬೇಕು ಅಂದ್ರೆ ಸಾಮಾನ್ಯ ಶಬ್ದಗಳಲ್ಲಿ ಅಥವಾ ಒಂದು ಔಪಚಾರಿಕ ಶಬ್ದಗಳಲ್ಲಿ ಹೇಳಬೇಕಂದ್ರೆ, ದ ಪ್ರಾಬ್ಲಮ್ ವಾಸ್ ದ ಫಾಲೋವಿಂಗ್. ಇದು ಪ್ರಾಬ್ಲಮ್, ಕೆಳಗೆ ಮುಂದೆ ಬರ್ತಲ್ಲ ಅದು ನಮ್ಮ ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮ? ಸಪೋಸ್ ದ್ಯಾಟ್, ಒಂದು ವೇಳೆ ಹಿಂಗಾಗಿದ್ದೆ ಆದರೆ, ದ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ದಿ ನ್ಯೂ ನ್ಯೂಕ್ಲಿಯರ್ ವೆಪನ್ಸ್. ಮುಂದುವರೆದಂಗೆ ಏನು ಮಾಡ್ತವೆ, ದ ನ್ಯೂಕ್ಲಿಯರ್ ಪವರ್ಸ್ ಏನದಾವಲ್ಲ, ಅಣುಶಕ್ತಿ ಹೊಂದಿರತಕ್ಕಂಥ, ಅಣುಶಕ್ತಿಯಿಂದ ಸ್ಟ್ರಾಂಗ್ ಆಗಿರ್ತಕ್ಕಂಥ ರಾಷ್ಟ್ರಗಳು ಹ್ಯಾಡ್ ಸೈ ಮಾಡ್ತವೆ, ಒಪ್ಪಂದ ಮಾಡ್ಕೋತವೆ, ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೋತವೆ. ಎದ್ರದ್ದು ಒಪ್ಪಂದ ಗೊತ್ತೇನು? ಟು ಸ್ಟಾಪ್ ದ ಟೆಸ್ಟ್ ಆಫ್ ನ್ಯೂ ನ್ಯೂಕ್ಲಿಯರ್ ವೆಪನ್ಸ್. ಮುಂದೆ ಹೊಸದಾಗಿ ನ್ಯೂಕ್ಲಿಯರ್ ವೆಪನನ್ನು ಟೆಸ್ಟ್ ಮಾಡೋದಿಲ್ಲ, ಅದನ್ನು ನಿಲ್ಲಿಸ್ತೀವಿ ಅಂತ ಸೈ ಮಾಡ್ತಾವ ಅಂದ್ಕೊಳ್ಳೋಣ. ಆ್ಯಂಡ್ ಮತ್ತು ಇನ್ನೊಂದು ಒನ್ ಆಫ್ ದಿ ಪಾರ್ಟಿಸಿಪೆಂಟ್ ಮಾಡ್ದು ಅಂದ್ಕೊಳ್ಳೋಣ. ಮತ್ತು ಒನ್ ಆಫ್ ದಿ ಪಾರ್ಟಿಸಿಪೆಂಟ್, ಅದರೊಳಗೆ ಪಾರ್ಟಿಸಿಪೆಂಟ್ಸ್ಗಳಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅಥವಾ ಏನು ಬ್ಯಾನ್ ಮಾಡೋಂಥ ಇನ್ನೇನು ಸೈ ಮಾಡ್ಯಾವಲ್ಲ, ಹ್ಯಾಡ್ ವಯೋಲೇಟೆಡ್ ದಿಸ್ ಅಗ್ರಿಮೆಂಟ್. ಒಂದು ವೇಳೆ ಯಾವುದಾದ್ರೂ ರಾಷ್ಟ್ರ ಈ ಒಪ್ಪಂದ ಮಾಡಿಕೊಂಡಾಗಿಯೂ ಸಹಿತ ಈ ಅಗ್ರಿಮೆಂಟನ್ನು ಬ್ರೇಕಪ್ ಮಾಡೋದು ಅಂದ್ರೆ, ವಯೋಲೇಟ್ ಮಾಡೋದು ಅಂದ್ರೆ, ಅದನ್ನು ಭಂಗಗೊಳಿಸೋದು ಅಂದ್ರೆ, ಆ್ಯಂಡ್ ಸೀಕ್ರೆಟ್ಲಿ ಮೇಡ್ ಆ್ಯನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ಒಂದು ವೇಳೆ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನನ್ನು ಮಾಡೋದು ಅಂದ್ರೆ, ದ ಪ್ರಾಬ್ಲಮ್ ಈಸ್, ಅವು ಮಾಡೋದು ಅಂದರೆ ಯಾಕಂದ್ರೆ ದ ಪ್ರಾಬ್ಲಮ್ ಈಸ್, ಈಗ ಸಮಸ್ಯೆ ಏನಂದ್ರೆ, ಹೌ ಕ್ಯಾನ್ ದ ಅದರ್ ಪವರ್ಸ್ ಡಿಟೆಕ್ಟ್ ದ ವಯೋಲೇಷನ್. ಇತರೆ ರಾಷ್ಟ್ರಗಳು ಹೆಂಗೆ ಗೊತ್ತಿಡಿಬೇಕು? ಡಿಟೆಕ್ಟ್ ದ ವಯೋಲೇಷನ್, ಡಿಟೆಕ್ಟ್ ಪತ್ತೆ ಹಚ್ಚು. ದ ವಯೋಲೇಷನ್ ಅಂದ್ರೆ ಒಂದು ಏನು ಅಗ್ರಿಮೆಂಟನ್ನು ಬ್ರೇಕಪ್ ಮಾಡಿದ್ದು, ಅಗ್ರಿಮೆಂಟನ್ನು ಮುರಿದಿದ್ದು, ಅದನ್ನು ಹೇಗೆ ಗೊತ್ತು ಮಾಡೋದು? ಅಂಡರ್ಗ್ರೌಂಡ್ ಎಕ್ಸ್ಪ್ಲೋಷನ್ ಮಾಡಿದ್ದ ಆಯ್ತು ಅಂದ್ರೆ ಅದನ್ನು ಹೆಂಗೆ ಗೊತ್ತು ಮಾಡ್ಕೊಳ್ಳೋದು? ಅದು ಅಲ್ಲಿರ್ತಕ್ಕಂಥ ಸಮಸ್ಯೆ ಆಗಿತ್ತು. ಈ ಎರಡೂ ಆದರೂ ಸಹಿತ ಸಮಸ್ಯೆ ಏನಂದ್ರೆ, ಇಫ್ ಒನ್ ನೇಷನ್ ಬ್ರೇಕ್ಸ್ ದ ಅಗ್ರಿಮೆಂಟ್, ಹೌ ಕ್ಯಾನ್ ಅದರ್ ನೇಷನ್ಸ್ ಕ್ಯಾನ್ ಡಿಟೆಕ್ಟ್ ದಟ್ ವಯೋಲೇಷನ್ ಆಫ್ ದಿ ಅಗ್ರಿಮೆಂಟ್. ಅದು ಸಮಸ್ಯೆ ಆಗಿತ್ತು ಅವರಿಗೆ ಅಂತಕ್ಕಂಥದ್ದು. ಓಕೆ, ಮುಂದೆ ಹೋಗೋಣ 7th ಪ್ಯಾರಾಗ್ರಾಫ್ಗೆ. ಇಟ್ ಟರ್ನ್ಡ್ ಔಟ್ ದ್ಯಾಟ್ ದಿಸ್ ಪ್ರಾಬ್ಲಮ್ ಹ್ಯಾಡ್ ಅ ಡೈರೆಕ್ಟ್ ಕನೆಕ್ಷನ್ ವಿತ್ ದಿ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಇವರು ಸೆಸ್ಮಿಕ್ ವೇವ್ಸ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಕೆಲಿಸ್ ಬೊರಾಕ್ ಅವರು ಹೇಳಿದ್ದೀನಿ. ಇಟ್ ಟರ್ನ್ಡ್ ಔಟ್, ಇದು ಹಿಂಗೆ ಐತಲ್ಲ, ಹಿಂಗೆ
ತಿರುಗ್ತು ಏನಂದ್ರೆ ದಟ್ ದಿಸ್ ಪ್ರಾಬ್ಲಮ್ ಹ್ಯಾಡ್ ಅ ಡೈರೆಕ್ಟ್ ಕನೆಕ್ಷನ್ ವಿತ್ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಇಲ್ಲಿ ಒಂದು ಕನೆಕ್ಷನ್ ಸಿಕ್ತು. ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್ ಏನೈತಲ್ಲ, ನಾವು ಹೇಳಿದ್ದೇವೆ ಸಿದ್ಧಾಂತ, ಭೂಕಂಪದ ಅಲೆಗಳ ಸಿದ್ಧಾಂತವೇನು ಪ್ರಸ್ತುತಪಡಿಸಿದಾರಲ್ಲ ಕೆಲ್ಲಿಸ್ ಬೊರಾಕ್ ಅವರು, ಅದಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗೂ ಒಂದು ಲಿಂಕ್ ಸಿಗ್ತಾ ಹೋಯಿತು, ಕನೆಕ್ಷನ್ ಸಿಗ್ತಾ ಹೋಯಿತು. ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ ಪ್ರೊಡ್ಯೂಸ್ಡ್ ದ ಅರ್ತ್ ಟ್ರೆಮರ್ಸ್. ಭಾಳ ಚಂದ ನೋಡಿರೋದು. ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ವೆಪನ್ಸ್ ಎಕ್ಸ್ಪ್ಲೋಷನ್ಸ್ underground nuclear explosions produced earth tremors very similar to those generated by earthquakes. ಇಲ್ಲಿ ಲಿಂಕ್ ಹತ್ತಾ ಹೋಗ್ತು. ಯಾವುದೇ ವಿಜ್ಞಾನದ ಸಂಶೋಧನೆಗಳು ನೇರವಾಗಿ ಉಪಯೋಗ ಬರುತ್ತೆ ಅಂತ ಹೇಳಿದ್ದಿಲ್ಲ ಅವರು. ಅದು ಯಾಕೆ ಉಪಯೋಗ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಅದು ಒಂದಿಷ್ಟು ವಿಜ್ಞಾನಿ ಮಾಡ್ತಾ ಹೋಗ್ತಿರ್ತಾನೆ, ಬಟ್ ಅದು ಲಿಂಕ್ ಸಿಗುತ್ತೆ, ಮುಂದೆ ಅದು ಮಾನವ ಕುಲಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಅರ್ಥ ಬರುವಂಗೆ ಹಿಂದಿನ ಒಂದು ಪಾಠದೊಳಗೆ ನಾವು ನೋಡೀವಿ. ಬಟ್ ಇಲ್ಲಿ ಹೇಳ್ತಾರೆ ಅವರು ಅಂದರೆ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಪ್ರೊಡ್ಯೂಸ್ಡ್ ಅರ್ತ್ ಟ್ರೆಮರ್ಸ್. ಅಂಡರ್ಗ್ರೌಂಡ್ನೊಳಗೆ ಮಾಡಿರ್ತಕ್ಕಂಥ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಂದರೆ ಸಿಡಿತಗಳು, ಅಲ್ಲೇನು ಬ್ಲಾಸ್ಟ್ ಮಾಡಿರ್ತಾರಲ್ಲ, ಪ್ರೊಡ್ಯೂಸ್ಡ್ ಉತ್ಪತ್ತಿ ಮಾಡ್ತಾವೆ. ಏನು ಉತ್ಪತ್ತಿ ಮಾಡ್ತಾವೆ ಅಂದ್ರೆ ಅರ್ತ್ ಟ್ರೆಮರ್ಸ್, ಭೂಕಂಪದ ನಡುಕುಗಳನ್ನು ಉಂಟು ಮಾಡ್ತಾವೆ. ವೆರಿ ಸಿಮಿಲರ್, ಅವು ಭಾಳಷ್ಟು ಸಿಮಿಲರ್ ಆಗಿರ್ತವೆ, ಅದರಂಗೆ ಇರ್ತವೆ. ಅದರಂಗ್ರಿ ಟು ದೋಸ್ ಜನರೇಟೆಡ್ ಬೈ ಅರ್ಥಕ್ವೇಕ್ದಿಂದ ಜನರೇಟ್ ಆಗಿರ್ತಕ್ಕಂಥ ತರಂಗಗಳಂಗೆ ಆ ತರಂಗಗಳು, ಭೂಮಿಯ ಟ್ರೆಮರ್ಸ್ಗಳು ಇರ್ತವೆ. ಅದರಿಂದ ಆಗಿರ್ತಕ್ಕಂಥವ್ರು ಇವು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನಿಂದ ಭೂಮಿಯೊಳಗೆ ನಡುಕ ಉಂಟಾಗ್ತದಲ್ಲ, ಆ ನಡುಕ ಮತ್ತು ಅರ್ಥಕ್ವೇಕದ ನಡುಕಗಳು ಸೇಮ್ ಇರ್ತವೆ ಅಂದಕ್ರೆ ನಾವು ಆರಾಮಾಗಿ ನಾವು ಏನು ಕಂಡ್ಕೋಬೋದು ರೀ, ಅದರ ಒಂದು ತೀವ್ರತೆಯನ್ನು ನಾವು ಕಂಡ್ಕೋಬೋದು. ಎಷ್ಟು ಪ್ರಮಾಣದ ಇಲ್ಲಿ ನ್ಯೂಕ್ಲಿಯರ್ ಬಾಂಬನ್ನು ಅವರು ಅಂಡರ್ಗ್ರೌಂಡಲ್ಲಿ ಸಿಡಿಸಿದ್ರು ಅಂತಕ್ಕಂಥದ್ದು ನಾವು ಈಸಿಯಾಗಿ ಕಂಡುಕೊಳ್ಬೋದು. ಭೂ ಅಂತರಾಳದಲ್ಲಿ ಸಿಡಿಸಿದ್ರು ಅಂತಕ್ಕಂಥದ್ದು ನಾವು ಈಸಿಯಾಗಿ ಪತ್ತೆ ಹಚ್ಬೋದು. ಮತ್ತು ಆ ಯಾವ ಪಾಯಿಂಟ್ನಾಗ ಆಯಿತು ಅನ್ನೋದನ್ನು ಪತ್ತೆ ಹಚ್ಬೋದು. ಯಾವ ರಾಷ್ಟ್ರದವರು ಆ ಒಂದು ಎಕ್ಸ್ಪ್ಲೋಷನನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು, ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದ್ರು ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಅದ್ರ ಸಲುವಾಗಿ ಇಲ್ಲಿ ಹೆಲ್ಪಿಗೆ ಬಂತು ನೋಡ್ರಿ, ಯಾವುದು ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್ ದಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಕೆಲ್ಲಿಸ್ ಬೊರಾಕ್, ರೈಟರ್ ಆಫ್ ದಿಸ್ ಲೆಸನ್. ಹೀಗೆ ಹೌ ಕುಡ್ ಒನ್ ಡಿಸ್ಟಿಂಗ್ವಿಶ್ ದ ನ್ಯಾಚುರಲ್ ಟ್ರೆಮರ್ಸ್ ಫ್ರಮ್ ದಿ ones produced by the explosion? How could one distinguish the natural tremors from the ones produced by the explosion? ಎಕ್ಸ್ಪ್ಲೋಷನ್ ಮೂಲಕ ಹೊಂಟಿರ್ತಕ್ಕಂಥ ಭೂಮಿಯ ನಡುಕುಗಳೇನಾವಲ್ಲ ಅವುಗಳನ್ನು ಯಾವ ಥರ ಗುರುತಿಸ್ಬೋದು ಅಂತಕ್ಕಂಥದ್ದೇನು ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಹೌ ಕುಡ್ ಒನ್ ಡಿಸ್ಟಿಂಗ್ವಿಶ್, ಒಬ್ಬರು ಕಂಡ್ಕೊಳ್ಬೋದು ದ ನ್ಯಾಚುರಲ್ ಟ್ರೆಮರ್ಸ್ ಫ್ರಮ್ ದಿ ಒನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಎಕ್ಸ್ಪ್ಲೋಷನ್. ನ್ಯಾಚುರಲ್ ಟ್ರೆಮರ್ಸ್ಗಳೇನಾವಲ್ಲ ಅದರಂತೆ ಇರ್ತಕ್ಕಂಥ ಎಕ್ಸ್ಪ್ಲೋಷನ್ದ ಟ್ರೆಮರ್ಸ್ಗಳನ್ನು ಹೇಗೆ ಕಂಡ್ಕೋಬೋದು ಒಬ್ಬರು ಅಂತಕ್ಕಂಥ ಪ್ರಶ್ನೆ ಮಾಡಿ ಹೇಳ್ತಾರೆ. ಸಡನ್ಲಿ ತತ್ಕ್ಷಣದೊಳಗೆ ಮೈ ಥಿಯರಾಟಿಕಲ್ ನಾಲೆಜ್ ಹ್ಯಾಡ್ ಎ ಡೈರೆಕ್ಟ್ ಅಪ್ಲಿಕೇಶನ್ ಇನ್ ದ ಏರಿಯಾ ಆಫ್ ಸರ್ವೈವಲ್ ಆಫ್ ಹ್ಯೂಮನ್ ಕೈಂಡ್. ಈಗ ಇವರು ಮಾಡಿರ್ತಕ್ಕಂಥ ಏನಿತ್ತಲ್ಲ ಅದು, ಇವರ ಒಂದು ನಾಲೆಜ್, ಥಿಯರಾಟಿಕಲ್ ನಾಲೆಜ್ ಏನಿತ್ತಲ್ಲ, ದಟ್ ಹ್ಯಾಡ್ ಅ ಡೈರೆಕ್ಟ್ ಅಪ್ಲಿಕೇಶನ್, ಅಲ್ಲಿ ನೇರವಾದ ಅನ್ವಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ಇನ್ ದ ಏರಿಯಾ ಆಫ್ ಸರ್ವೈವಲ್ ಆಫ್ ಹ್ಯೂಮನ್ ಕೈಂಡ್, ಮಾನವ ಕುಲದ ಒಳಿತಿಗಾಗಿ ಅಲ್ಲಿ ಈ ಒಂದು ನಾಲೆಜ್ ಏನಿತ್ತಲ್ಲ, ಥಿಯರಾಟಿಕಲ್ ನಾಲೆಜನ್ನು ಅವರು ಬಳಸ್ಬೋದಾಗಿತ್ತು. ಮಾನವ ಕುಲದ ಒಳಿತಿಗಾಗಿ ಅದನ್ನು ಬಳಸಬೇಕಾಯಿತು ಅಂತಕ್ಕಂಥದ್ದು ಈ ಕನೆಕ್ಷನ್ ಸಿಕ್ತು ಯಾರಿಗೆ, ನಮ್ಮ ಕೆಲ್ಲಿಸ್ ಬೊರಾಕ್ ಅವರಿಗೆ. ಇನ್ ದ ಅಟ್ಮಾಸ್ಫಿಯರ್ ಆಫ್ ಆನ್ಗೋಯಿಂಗ್ ಕೋಲ್ಡ್ ವಾರ್ with political tensions hanging over our heads, scientists and engineers from the opposite sides of Iron Curtain had to find a solution which outwardly seemed impossible given all our differences in cultural background. What saved us was a clear and obvious distinction. We were all scientists. We were able to work out a common language based on respect of hard evidence, undisputable ranking by expertise only, and persistent self-criticism. We were working out a solution that eventually allowed politicians to reach one of the most important decisions of their times, nuclear test ban. ಇಲ್ಲಿ ಹೇಳ್ತಾರೆ ಅಂದರೆ ಇನ್ ದ ಅಟ್ಮಾಸ್ಫಿಯರ್ ಆಫ್ ಆನ್ ಗೋಯಿಂಗ್ ಕೋಲ್ಡ್ ವಾರ್, ಅಲ್ಲಿನೂ ಶೀತಲ ಸಮರ ಏನಿತ್ತಲ್ಲ, ಒಂದು ದೇಶಗಳ ಮೇಲೆ ಇನ್ನೊಂದು ದೇಶ ಒಂದು ಸಂಶಯದ ಕಣ್ಣಿಂದ ನೋಡ್ತಕ್ಕಂಥ ಒಂದೇನು ಶೀತಲ ಸಮರವೇನಿತ್ತಲ್ಲ,
ವಿತ್ ಪೊಲಿಟಿಕಲ್ ಟೆನ್ಷನ್, ಅಲ್ಲಿ ರಾಜಕೀಯ ಟೆನ್ಷನ್ಗಳಿದ್ದು, ಒತ್ತಡಗಳಿದ್ದು, ಘರ್ಷಣೆಗಳಿದ್ದು, ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್, ಅವೆಲ್ಲ ನಮ್ಮ ತಲೆ ಮೇಲೆ ಇದ್ದು, ಅಂದರೆ ಅಲ್ಲಿತ್ತು ಆ ಥರದ ಪರಿಸ್ಥಿತಿ ಇತ್ತು. ಸೈಂಟಿಸ್ಟ್ ಆ್ಯಂಡ್ ಎಂಜಿನಿಯರ್ಸ್ ಫ್ರಮ್ ದಿ ಅಪೋಸಿಟ್ ಸೈಡ್ಸ್, ಸೈಂಟಿಸ್ಟ್ ಮತ್ತು ಆ್ಯಕ್ಚುಲಿ ಇದು ಪೊಲಿಟಿಕಲ್ ವಾರ್, ನೆನಪಿರಲಿ ನಿಮಗೆ. ಇಲ್ಲಿ ಆಗಿರ್ತಕ್ಕಂಥ ವಾರ್ ಇದ್ರದ್ದು ಪೊಲಿಟಿಕಲ್ ವಾರ್, ಬಟ್ ಸೈನ್ಸ್ ವಾರ್ ಅಲ್ಲ. ಆ್ಯಕ್ಚುಲಿ ಸೈನ್ಸ್ ವಾರ್ ಅಲ್ವೇ ಅಲ್ಲ. ಈ ಸೈನ್ಸನ್ನು ಪೊಲಿಟಿಷಿಯನ್ಸ್ ಅವರು ಆ ಒಂದು ಕೆಟ್ಟದಾಗಿ ಬಳಸ್ತಾ ಇದ್ರು ಅನ್ನೋ ಅರ್ಥಗಳಿಗೆ ಹೇಳ್ತಾರೆ. ಏನಂದರೆ ಏನಿದೆ ಅರ್ಥ ಅಂದರೆ, ಇದು ಯುದ್ಧಗಳ ಸಮಯ ಆಗಿತ್ತು ಹೊರತು ಇದು ವಿಜ್ಞಾನಿಗಳಿಂದ ಆಗಿರ್ತಕ್ಕಂಥ ಕೆಡಕು ಅಂದ್ಕೊಳ್ಬಾರ್ದು. ಆ್ಯಕ್ಚುಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ. ನೋಡೋಣ ನಾನು ಏನು ಹೇಳ್ತೆ ಅಂತಕ್ಕಂಥದ್ದು. ವಿತ್ ಪೊಲಿಟಿಕಲ್ ಟೆನ್ಷನ್ಸ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್, ಸೈಂಟಿಸ್ಟ್ಸ್ ಆ್ಯಂಡ್ ಎಂಜಿನಿಯರ್ಸ್, ವಿಜ್ಞಾನಿಗಳು ಮತ್ತು ಅಭಿಯಂತರರು ಫ್ರಮ್ ದಿ ಅಪೋಸಿಟ್ ಸೈಡ್ಸ್, ಅಂದರೆ ವಿರೋಧಿಗಳಾಗಿರ್ತಕ್ಕಂಥ ದೇಶಗಳಿಂದ ಬಂದಿರತಕ್ಕಂಥವ್ರು, ಆಫ್ ದಿ ಐರನ್ ಕರ್ಟನ್, ಅದೆಂಥ ಕರ್ಟನ್ ರೀ, ಕಬ್ಬಿಣದ ಪರದೆ, ಹ್ಯಾಡ್ ಟು ಫೈಂಡ್ ಅ ಸೊಲ್ಯೂಷನ್, ಇದೆಲ್ಲದರ ನಡುವೆ ಒಂದು ಸೊಲ್ಯೂಷನ್ಗೆ ಬರಬೇಕಾಗಿದೆ ಎಂಜಿನಿಯರ್ಸ್ ಮತ್ತು ಸೈಂಟಿಸ್ಟ್ಸ್. ಅದು ಎಂಥ ಪರದೆ ಇದ್ರಿ, ಕಬ್ಬಿಣದ ಪರದೆ, ಅಂದರೆ ಆ ಕಡೆದು ಈ ಕಡೆ ಇಲ್ಲ, ಈ ಕಡೆದು ಆ ಕಡೆ ಕಾಣೋದಿಲ್ಲ, ಅಂಥ ಪರದೆ, ಅಂಥದ್ರ ನಡುವೆ ಇವರೊಂದು ಸೊಲ್ಯೂಷನ್ಗೆ ಬರಬೇಕಾಗಿದೆ. ವಿಚ್ ಔಟ್ವರ್ಡ್ಲಿ ಸೀಮ್ಡ್ ಇಂಪಾಸಿಬಲ್, ಹೊರನೋಟಕ್ಕೆ ಇದು ಕಾಣ್ತಾ ಇದೆ ಇಂಪಾಸಿಬಲ್ ಅಂತೇಳಿ, ಒಂದು ನಿರ್ಣಯಕ್ಕೆ ಬರೋದು ಇಂಥ ಕಡು ವೈರಿಗಳ ನಡುವೆ ಒಂದು ಒಗ್ಗಟ್ಟಾಗಲಿ ಒಂದು ಅಗ್ರಿಮೆಂಟ್ ಆಗಲಿ ಆಗ್ತದ ಅನ್ನೋದು ಇಂಪಾಸಿಬಲ್ ಆಗಿ ಕಾಣ್ತಾ ಇದೆ ಫಸ್ಟಿಗೆ ನೋಡೋಕ್ಕೆ, ಮೇಲ್ನೋಟಕ್ಕೆ. ಹೇಗೆ, ಗಿವನ್ ಆಲ್ ಅವರ್ ಡಿಫ್ರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್, ನಾವು ಕಲ್ಚರಲ್ಲಿಯೂ ಸಹಿತ ಏನಿದ್ದೀವಿ ಡಿಫ್ರೆನ್ಸ್ ಆಗಿವಿ, ಅಲ್ಲಿ ಸೇರ್ತಕ್ಕಂಥ ಜನರು ಕಲ್ಚರಲ್ಲಿಯೂ ಸಹಿತ ನಾವು ಬೇರೆ ಬೇರೆ ಭಿನ್ನ ಬ್ಯಾಕ್ಗ್ರೌಂಡ್ಗಳಿಂದ, ಹಿನ್ನೆಲೆಯಿಂದ ಬಂದವರಾಗಿದ್ದೀವಿ. ಅದಕ್ಕಾಗಿ ಇದು ಇಂಪಾಸಿಬಲ್ ಅನ್ನಿಸ್ತಾ ಇದೆ. ವಾಟ್ ಸೇವ್ಡ್, ಏನು ಕಾಪಾಡ್ತು ಅಸ್ ನಮಗೆ, ವಾಸ್ ಅ ಕ್ಲಿಯರ್ ಆ್ಯಂಡ್ ಆಬ್ವಿಯಸ್ ಡಿಸ್ಟಿಂಕ್ಷನ್, ಒಂದು ಸ್ವಚ್ಛವಾದ ಮತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಡಿಸ್ಟಿಂಕ್ಷನ್ ಏನದಲ್ಲ, ಒಂದು ಪ್ರತ್ಯೇಕತೆ ಏನದಲ್ಲ, ಅದು ನಮ್ಮನ್ನೆಲ್ಲರನ್ನ ಕಾಪಾಡಿತ್ತು. ಅದು ಏನಂದರೆ ಅದು ವಿ ವೇರ್ ಆಲ್ ಸೈಂಟಿಸ್ಟ್ಸ್. ಆ ಭಿನ್ನತೆ ಏನಂದ್ರೆ ನಾವೆಲ್ಲರೂ ಆಗಿದ್ದೆವು. ವಿ ವೇರ್ ಏಬಲ್ ಟು ವರ್ಕ್ ಔಟ್ ಕಾಮನ್ ಲ್ಯಾಂಗ್ವೇಜ್, ನಾವೆಲ್ಲರೂ ಸೇರಿ ಒಂದು ಸಾಮಾನ್ಯ ಭಾಷೆಯಿಂದ ಒಂದು 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 ನಿರ್ಣಯಕ್ಕೆ ಬರಬೇಕಾಗಿತ್ತು ಸಾಮಾನ್ಯ ಭಾಷೆಯ ಮೇಲೆ. ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್, ಮತ್ತು ಹಾರ್ಡ್ ಎವಿಡೆನ್ಸ್ ಅಂದರೆ ಇಲ್ಲಿ ಒಂದು ಏನ್ಬೋದು, ಒಂದು ಸರಿಯಾದ ಎವಿಡೆನ್ಸ್ ಮುಖಾಂತರ, ಒಂದು ಈ ಎವಿಡೆನ್ಸ್ಗಳ ಕಾರಣದಿಂದ, ಸರಿಯಾದ ಎವಿಡೆನ್ಸ್ಗಳ ಕಾರಣಗಳನ್ನು ಉಪಯೋಗಿಸಿಕೊಂಡು, ಕಠಿಣವಾಗಿರ್ತಕ್ಕಂಥ ಎವಿಡೆನ್ಸ್ಗಳನ್ನು ಉಪಯೋಗಿಸಿಕೊಂಡು ನಾವೆಲ್ಲ ಒಂದು ಒಮ್ಮತಕ್ಕೆ ಬರಬೇಕಾಗಿತ್ತು. ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ, ಅದೆಂಥ ರ್ಯಾಂಕಿಂಗ್ ನಮ್ಮದು, ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್, ಯಾವುದೇ ವಿವಾದಕ್ಕೆ ಎಡೆ ಆಗುತ್ತೆ ಇರತಕ್ಕಂಥ ಒಂದು ರ್ಯಾಂಕಿಂಗ್, ಎಕ್ಸ್ಪರ್ಟೈಸ್ ಓನ್ಲಿ, ಅದು ನಮ್ಮೆಲ್ಲರೊಳಗಿತ್ತು. ವಿ ಆರ್ ಆಲ್ ಎಕ್ಸ್ಪರ್ಟ್ಸ್, ಅದು ನಮ್ಮ ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್. ವಿ ಆರ್ ಈಕ್ವಲ್ ಮೈಂಡೆಡ್, ವಿ ಆರ್ ಆಲ್ ವಾಟ್ ಯು ಕ್ಯಾನ್ ಸೇ, ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಮಾನ ಮನಸ್ಕರು ನಾವೆಲ್ಲ ನಾವೆಲ್ಲ ಸೇರಿದ್ದೀವಿ. ಅದಕ್ಕೊಂದು ನಿರ್ಣಯಕ್ಕೆ ಬರಬೇಕಾಗಿತ್ತು. ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್, ಇನ್ನೊಂದು ಇತ್ತಲ್ಲಿ ಭಾಳಷ್ಟು ಇಂಪಾರ್ಟೆಂಟ್, ಪರ್ಸಿಸ್ಟೆಂಟ್, ಮುಂದುವರಿದ ನಿರಂತರವಾದ ಸೆಲ್ಫ್ ಕ್ರಿಟಿಸಿಸಮ್. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವೇ ಅಲ್ಲಿ ವಿಮರ್ಶೆಯನ್ನು ಮಾಡ್ತಾ ಒಂದು ನಿರ್ಣಯಕ್ಕೆ ಬರಬೇಕಾಗಿತ್ತು. ವಿ ವೇರ್ ವರ್ಕಿಂಗ್ ಔಟ್ ಅ ಸೊಲ್ಯೂಷನ್, ನಾವೆಲ್ಲರೂ ಒಂದು ಸೊಲ್ಯೂಷನ್ಗಾಗಿ ಬಡ್ದಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ವರ್ಕಿಂಗ್ ಔಟ್ ಅಂದರೆ ಕೆಲಸ ಮಾಡ್ತಾಯಿದ್ದೀವಿ. ದಟ್ ಇವೆಂಚುವಲಿ ಅಲೋಡ್, ಕೊನೆಗೆ ಅವಕಾಶ ಮಾಡಿಕೊಡ್ತು, ಪೊಲಿಟಿಷಿಯನ್ಸ್ ಟು ರೀಚ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ದೇರ್ ಟೈಮ್ಸ್, ರಾಜಕಾರಣಿಗಳಿಗೆ ನಾವು ಮಾಡಿರ್ತಕ್ಕಂಥ ಒಂದು ಸೊಲ್ಯೂಷನ್ ಏನಿತ್ತಲ್ಲ, ಕೊನೆಗೆ ನಾವು ಮಾಡಿರ್ತಕ್ಕಂಥ ನಿರ್ಣಯದಿಂದ, ನಾವು ಮಾಡ್ತಕ್ಕಂಥ ವರ್ಕಿಂಗ್ ಔಟ್ಗಳೇನಿದೆಯಲ್ಲ, ಅದರಿಂದ ನಾವು ಏನು ಮಾಡಿದ್ವಿ ಅಂದರೆ, ಪೊಲಿಟಿಷಿಯನ್ಗಳು ಒಂದು ನಿರ್ಣಯಕ್ಕೆ ಬರಬೇಕಾಗಿತ್ತು, ಇಂಪಾರ್ಟೆಂಟ್ ಡಿಸಿಷನ್ ಬರಬೇಕಾಗಿತ್ತು ಆಫ್ ದೇರ್ ಟೈಮ್ಸ್. ಅವರ ಸಮಯದೊಳಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಒಂದು ಡಿಸಿಷನ್ಗೆ ಅವರನ್ನು ತೆಗೆದುಕೊಂಡು ಬರಬೇಕಾಗಿರ್ತಕ್ಕಂಥ ಹೊಣೆ ಯಾರ ಮೇಲೆ ಇತ್ತಂದರೆ ನಮ್ಮ ಮೇಲೆ, ಎಕ್ಸ್ಪರ್ಟ್ಸ್ಗಳ ಮೇಲೆ. ಯಾರ ಮೇಲೆ ಅಂದರೆ ಸೈಂಟಿಸ್ಟ್ ಮತ್ತು ಎಂಜಿನಿಯರ್ ಮೇಲೆ. ದಟ್ ಈಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್, ಅದು ಮತ್ತೇನೂ ಅಲ್ಲ, ನ್ಯೂಕ್ಲಿಯರ್ ಟೆಸ್ಟನ್ನು ಬ್ಯಾನ್ ಮಾಡಬೇಕಾಗಿತ್ತು. ನ್ಯೂಕ್ಲಿಯರ್ ಟೆಸ್ಟನ್ನು ನಾವು ಅದನ್ನು ತಡಿಬೇಕಾಗಿತ್ತು, ನಿಷೇಧ ಮಾಡಬೇಕಾಗಿತ್ತು. ಅದಕ್ಕೆ ತರಬೇಕಾಗಿತ್ತು ನಾವು ಎಲ್ಲ ಪಾಲಿಟಿಷಿಯನ್ಸ್ಗಳನ್ನು ಸೇರಿಸಿಕೊಂಡು ಅಂತಕ್ಕಂಥ ಅರ್ಥ ಬರುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನುಳಿದ ಪಾಠವನ್ನು ನಾನು ಮುಂದಿನ ತರಗತಿಯಲ್ಲಿ ಮಾಡ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ದಯವಿಟ್ಟು ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಿಳಿದಿರ್ತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ಪಾರ್ಟಿಗೆ ನೀವು ಒಂದು 2-3 ದಿನದಲ್ಲಿ ನಾನು ಹಾಕ್ತೇನೆ. ನಂತರ ಅದನ್ನು ನೀವು ಓದುವಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.